ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಸೋಮವಾರದ ಮಿನಿ ಬ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಸೋಮವಾರ ಆಗಿರೋದ್ರಿಂದ ಯೂಶಲಿ ವಾರದ ದಿನ ಆಗಿರುತ್ತೆ. ಸೊ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದು ದೇವ್ರಿಗೆ ಹೂವು ಹಾಕಿ ದೀಪ ಹಚ್ಚಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಬೇಗ ಎದ್ಬಿಡ್ತೀನಿ. ಯಾಕಂದರೆ ನಾನು ಬೇಗ ಎದ್ದು ಫಸ್ಟು ಸ್ನಾನ ಆಗಿ ಪೂಜೆ ಮಾಡಿದ್ಮೇಲೆ ನನಗೆ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ. ಯಾಕಂದರೆ ವಾರದ ದಿನ ಏನಂತ ಗೊತ್ತಿಲ್ಲ, ಎಸ್ಪೆಷಲಿ ನನಗೆ ಮಹದೇಶ್ವರ ಅಂತಂದರೆ ತುಂಬಾ ಇಷ್ಟ. ಆ ದೇವರಂದರೆ ಅದರಲ್ಲೂ ಹೇಳಬೇಕಂದ್ರೆ ಸೋಮವಾರ ಶುಕ್ರವಾರ ಅಂತ ನಾನು ಮಿಸ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಪೂಜೆನ. ಅದೊಂಥರ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ದಿನ ಅಂತ ನನಗನ್ಸುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ಆಮೇಲೆ ಪೂಜೆ ಮಾಡ್ಕೊಳ್ತಿದ್ದೆ. ಈಗ ಆಗಲ್ಲ, ಟೈಮ್ ಇರೋದ್ರಿಂದ ಫಸ್ಟು ಮನೇಲೆಲ್ಲ ಪೂಜೆ ಮಾಡಿ ಅದಾದ ನಂತರ ಟೈಮ್ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಮುಗೀತು, ಕಾಫಿ ನೀರು ಎಲ್ಲ ಕುಡ್ದಾಯಿತು. ಸೊ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಖಾರವಾಗಿ ಟೊಮೊಟೊ ಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಅಂದರೆ ಗ್ರೀನ್ ಟೊಮೊಟೊ ರೈಸ್ ಬಾತ್ ಅಂತಲೇ ಅಂದ್ಕೊಳ್ಬೋದು. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ರುಚಿಕರವಾದಂಥ ಬಾತ್ ಇದು. ನೀವು ಕೂಡ ಸಮಯ ಏನಾದ್ರು ಸಿಕ್ತು ಅನ್ನೋದಾದರೆ ಬೇಗ ರೆಡಿ ಆಗಬೇಕು, ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಏನಾದ್ರು ಇತ್ತು ಅನ್ನೋದಾದರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು. ಯಾಕಂದರೆ ನನಗೆ ಸಿಗೋ 1 ಅವರ್ 1.5 ಅವರಲ್ಲಿ ನಾನು ಯಾವ ತಿಂಡಿ ಬೇಕು ಅಂತ ನಥಿಂಕು ಕೂಡ ಮಾಡಲ್ಲ. ಯಾಕಂದರೆ ನನಗೆ ಬೇಗ ಯಾವುದು ಆಗುತ್ತೋ ಅಷ್ಟು ಬೇಗ ಯಾವ ತಿಂಡಿ ಮಾಡಿದ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೋ ಆ ಥರ ಒಂದನ್ನು ಅಲ್ಲಲ್ಲೇ ಸಡನ್ನಾಗಿ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಮೈಂಡ್ ಪ್ರಿಪೇರ್ ಆಗಿ ರೆಡಿ ಮಾಡಿಕೊಂಡು ಅಷ್ಟೆಲ್ಲ ಮಾಡೋ ಅಷ್ಟು ಟೈಮು ನನಗೂ ಇರಲ್ಲ. ಆ ಥರ ಎಲ್ಲ ಮಾಡಿಕೊಂಡು ಮಾಡಿದ್ರೆ ಅದೊಂದು ಟೇಸ್ಟೇ ಹೋಗ್ಬಿಡುತ್ತೆ. ನನಗಿದು ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಥರ ಏನೋ ಒಂದು ಥಿಂಕಿಂಗಲ್ಲಿ ಬೇಗ ಆಗೋ ಥರ ಏನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತೀವಿ ಅಂದಾಗ ಮಾತ್ರ ಆ ಒಂದು ತಿಂಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಟೈಮು ನನಗೆ ಯಾವುದು ಬೇಗ ಆಗುತ್ತೋ ಆ ಥರ ಒಂದು ತಿಂಡಿನ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಒಂದು ದಪ್ಪ ಈರುಳ್ಳಿನ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಡು ಕೆಂಪು ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮಸಾಲೆ ಕೂಡ ಹಾಕ್ಕೊಳ್ತೀನಿ. ಈ ಥರ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಚಿಕನ್ನು ಅಥವಾ ಮೊಸರು ಬಜ್ಜಿನೂ ಹಾಕ್ಕೊಂಡು ತಿನ್ಬೋದು. ಹೇಳಬೇಕಂದ್ರೆ ಇದು ವೆಜ್ಜು ಟೈಪಲ್ಲಿ ಹೋಗಬೇಕು ಅಂತ ಅನ್ನೋದಾದರೆ ಮೊಸರು ಬಜ್ಜಿ ಸರಿ ಹೋಗುತ್ತೆ. ನಾನ್ ವೆಜ್ಗಂತೂ ಇದೊಂದು ಮಾಡಿಕೊಂಡು ಚಿಕನ್ ಗ್ರೇವಿ ಏನಾದ್ರು ಇತ್ತು ಅನ್ನೋದಾದರೆ ಸಖತ್ತಾಗಿರುತ್ತೆ. ಈ ಥರ ಒಂದು ರೆಸಿಪಿನ ನೀವು ಕೂಡ ಮಾಡ್ಕೊಳ್ಬೋದು. ನನಗೆ ಇವಾಗ ಆಫೀಸ್ಗೆ ಹೊರಡಲಿಕ್ಕೆ ಟೈಮ್ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನೋ ಥರ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 2ರಿಂದ 3 ವಿಷಲ್ ಕೂಗ್ಸೋಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಚಿರು ಸ್ನಾನ ಮಾಡ್ಕೊಂಡು ಬಂದಿದ್ದ, ಅವನಿಗೆ ರೆಡಿ ಮಾಡಿಸ್ಬಿಡ್ತಾ ಇದ್ದೀನಿ. ಅವನ್ನ ರೆಡಿ ಮಾಡಿಸೋ ಅಷ್ಟರಲ್ಲಿ ನನಗಂತೂ ಸಾಕಾಗ್ಬಿಡುತ್ತೆ. 1 ನಿಮಿಷ ಎಲ್ಲೂ ನಿಂತ್ಕೊಳ್ಳೋದಿಲ್ಲ, ನೀವೇ ನೋಡ್ಬೋದು. ಅವನಿಗೆ ರೆಡಿ ಮಾಡಿ ಇನ್ನು ಸಮ್ಮಿಗಂತೂ ರೆಡಿ ಮಾಡೋ ಅಷ್ಟರಲ್ಲಿ ಇನ್ನು 10 ನಿಮಿಷ ಅನ್ನೋ ಥರ ನಾನು ಈ ಥರ ಡೈಲಿ ರೂಟೀನ್ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಫಸ್ಟು ನಾನೆದ್ದು ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಮಾಡಿ ಕಾಫಿ ಎಲ್ಲ ಕುಡಿದ್ಮೇಲೆ ತಿಂಡಿ ರೆಡಿ ಮಾಡಿ ಇಟ್ಕೊಂಡು ಬರೋ ಅಷ್ಟರಲ್ಲಿ ಇವರಿಬ್ಬರು ಸ್ನಾನ ಮಾಡ್ಕೊಂಬಂದು ನಿಂತಿರ್ತಾರೆ. ಸೊ ಇವರಿಬ್ರಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡೋದೇ ನನ್ನ ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಸೊ ನನ್ನ ರೂಟೀನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಇವಾಗ ಚಿರುಗೆ ರೆಡಿ ಆಯಿತು. ಅಷ್ಟರಲ್ಲಿ ಸಂಹಿತಾ ಅಂತೂ ತುಂಬಾ ಹಠ ಮಾಡ್ತಾಯಿದ್ಲು. ಅದು ನಾನು ಪ್ರತಿದಿನ ನನಗಂತೂ ತುಂಬಾ ಗೋಳಿಕೋತಾಳೆ. ಅವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಆಫೀಸಿಗೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ಮನೇಲಿ ಇದ್ದುಕೊಂಡೆ ಇಷ್ಟೊಂದು ಗೋಳಾಡಿಸ್ತಾರೆ. ಇನ್ನೇನಾದ್ರು ಸ್ಕೂಲ್ಗೆ ಹೋಗೋ ಟೈಮ್ಗೆ ಕರೆಕ್ಟಾಗಿ 9 ಗಂಟೆಗೆ ಅಲ್ಲಿರಬೇಕು ಅಂದಾಗ ನನಗೆ ರೆಡಿ ಮಾಡಿಸಿ ಕಳಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ತಲೆನೂ ಬಾಚೋ ಅಷ್ಟು ನನಗೆ ಟೈಮ್ ಇಲ್ಲ. ಅಮ್ಮ ತಲೆ ಬಾಚ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಸಿಕ್ಕಡ್ಕೊಂಬಿಡುತ್ತೆ. ಅವಳದು ತುಂಬ ಕೂದಲು ಉದ್ದ ಇರೋದ್ರಿಂದ ಅಂದ್ಬಿಟ್ಟು ಹಾಗೇ ರಿಬ್ಬನ್ ಹಾಕ್ಬಿಡ್ತಾಯಿದ್ದೀನಿ. ಇವಳಿಗೂ ರೆಡಿ ಮಾಡಿಬಿಡ್ತು ಅಂತ ಅನ್ನೋದಾದರೆ ಇನ್ನು ನನಗೆ 5 ನಿಮಿಷ ಇರೋದು. ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಡ್ತೀನಿ. ಯಾಕಂದರೆ ನನ್ನ ಡೈಲಿ ರೂಟೀನ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ನಾನು ಇಲ್ಲಿ ಹೆಚ್ಚೇನೂ ಮಾಡಲ್ಲ. ನನ್ನ ದಿನಚರಿನ ನಾನು ಡೈಲಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ತಿಂಡಿ ಹಾರಕ್ಕಿಟ್ಟಿದ್ದೀನಿ. ಅಷ್ಟು ಬೇಗ ನಾನು ಕೂಡ ರೆಡಿ ಆಗಿಬಿಟ್ರೆ ಇನ್ನು ಮುಗೀತು. ಇನ್ನು 10 ನಿಮಿಷ ಅನ್ನೋ ಹಾಗೇ ನಾನು ಮನೆ ಬಿಟ್ಟರೂ ಕೂಡ 5ರಿಂದ 10 ನಿಮಿಷ ನನ್ನ ಆಫೀಸಿಗೆ ತಲುಪೋದಕ್ಕೆ ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಾನು ಏನು ರೆಡಿ ಇದೆ ಅದನ್ನು ಮುಗಿಸಿ ಇವರಿಬ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ಬಾಕ್ಸ್ ಹಾಕ್ಕೊಂಡು ಹೊರಟು ಬಿಡ್ತೀನಿ. ಇವಾಗ ತಿಂಡಿ ರೆಡಿಯಾಗಿದೆ, ಬನ್ನಿ ಬೇಗ ತಿನ್ಕೊಂಡು ಬಾಕ್ಸ್ಗೆ ಹಾಕಿ ಹೊರಟ್ಬಿಡೋಣ. ಅಂದರೆ ನಾನು ತಿನ್ನಲ್ಲ, ಮಕ್ಕಳಿಗೆ ನಮ್ಮ ಹಸ್ಬೆಂಡ್ ತಿನ್ನಿಸ್ತಾರೆ. ಸೊ ತಿಂಡಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತು ತಿಂಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಖಾರ ಕಡಿಮೆ ಮಾಡ್ತೀನಿ, ನಿಮಗೆ ಬೇಕನ್ನೋದಾದರೆ ಖಾರ ಜಾಸ್ತಿ ಮಾಡ್ಕೊಳ್ಬೋದು. ನಾನು ಹಾಕಿರೋದು ಸ್ವಲ್ಪದಕ್ಕೇ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ, ಅಷ್ಟೇ ಟೇಸ್ಟ್ಫುಲ್ಲಾಗಿತ್ತು ಅಂತ ಹೇಳ್ತಾ ಮುಗೀತು. ನಾನು ಬಾಕ್ಸ್ಗೆ ಹಾಕ್ಕೊಂಡೆ, ಅವರಿಬ್ರಿಗೂ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ, ಹೊರಡ್ತಾ ಇದ್ದೀನಿ. ನನಗೆ ಇವರಿಬ್ರು ರೆಡಿ ಮಾಡಿ ಹೋಗೋದೇ ಒಂದು ದೊಡ್ಡ ಕೆಲಸ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚಿರುನ ಮುದ್ದು ಮಾಡಿ, ಮಕ್ಕಳು ಸಮಿತನಿಗೂ ಮುದ್ದು ಮಾಡಿ ಹೊರಡ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.